6ನೇ ದಿನವೂ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಕಂಡುಬಂದಿದೆ. ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ 165 ಇಂಡಿಗೋ ವಿಮಾನ ಹಾರಾಟ ಸ್ಥಗಿತಗೊಂಡಿದೆ. ನಿನ್ನೆ ಒಂದೇ ದಿನ 165 ಇಂಡಿಗೋ ವಿಮಾನ ಹಾರಾಟಗಳು ಸ್ಥಗಿತಗೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನಗಳ ಹಾರಾಟ ರದ್ದಾಗಿದೆ. ಬೆಂಗಳೂರಿಗೆ ಬರಬೇಕಾಗಿದ್ದಂತಹ 86 ಮತ್ತು ಹೊರಡಬೇಕಾಗಿದ್ದಂತಹ 79 ವಿಮಾನಗಳನ್ನು ಕೂಡ ರದ್ದುಪಡಿಸಲಾಗಿದೆ. ಪ್ರಯಾಣಿಕರಿಗೆ ಇಂಡಿಗೋ ಸಂಸ್ಥೆಯಿಂದ ತಿಂಡಿ, ಕಾಫಿ, ನೀರು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹಣ ಮರುಪಾವತಿಗೆ ಮತ್ತು ರೀಶೆಡ್ಯೂಲ್ಗೆ ಇಂಡಿಗೋ ಸಂಸ್ಥೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ಈಗ ಅಲರ್ಟ್ ಆಗಿದ್ದಾರೆ. 6ನೇ ದಿನಕ್ಕೆ ಕಾಲಿಟ್ಟಿದೆ. 5 ದಿನಗಳವರೆಗೂ ಕೂಡ ಯಾವ ಸವಲತ್ತನ್ನು ಕೂಡ ಕೊಡ್ತಾ ಇರಲಿಲ್ಲ. ಈ ಸೂಚನೆಯನ್ನ ಯಾವಾಗ ಕೇಂದ್ರ ಸರ್ಕಾರ ಒಂದು ಖಡಕ್ ಸೂಚನೆಯನ್ನು ಕೊಡ್ತು, ತದನಂತರ ಇಂಡಿಗೋ ಸಂಸ್ಥೆ ಸ್ವಲ್ಪ ರಿಲೀಫ್ ಅನ್ನು ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಿನ್ನೆಯನ್ನು ಬೆಳಗ್ಗೆನೂ ಕೂಡ 11 ವಿಮಾನಗಳ ಸಂಚಾರ ಆಯಿತು. ಅದಾದ್ಮೇಲೆ ಮತ್ತೆ ಸ್ಥಗಿತಗೊಳ್ತು. ಈಗ ಕಾಫಿ, ತಿಂಡಿಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ರೀಫಂಡ್ಗೆ ಮತ್ತೆ ರೀಡ್ ಶೆಡ್ಯೂಲ್ಗೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿಗೆ ಬರಬೇಕಾಗಿದ್ದಂತಹ 86 ವಿಮಾನಗಳನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಪ್ರಯಾಣಿಕರಿಗೆ ಅಲ್ಲಿ ಸ್ಥಳದಲ್ಲೇ ತಿಂಡಿ, ಕಾಫಿ ಮತ್ತು ಕುತ್ಕೊಳ್ಳೋದಕ್ಕೆ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಇನ್ನೂ ಕಾಯ್ತಾನೆ ಇದ್ದಾರೆ. ಇವಾಗ ಸ್ಟಾರ್ಟ್ ಆಗ್ಬೋದು, ವಿಮಾನ ಹಾರಾಟ ಮತ್ತೆ ಆರಂಭವಾಗ್ಬೋದು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇನ್ನೂ ಕೂಡ ವಿಮಾನ ಹಾರಾಟ ಆಗುವಂತ ಯಾವುದೇ ಸೂಚನೆಗಳು ಕೂಡ ಕಂಡು ಬರ್ತಾ ಇಲ್ಲ. ಯಾವಾಗ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಡ್ತೋ, ಖಡಕ್ ಸೂಚನೆಯನ್ನ ಕೊಡ್ತೋ, ಆಗ ರೀಫಂಡ್ ಆಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಆದ್ರೆ ಯಾವ ಕಾರಣಕ್ಕೋಸ್ಕರ ಸ್ಥಗಿತಗೊಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಇಂಡಿಗೋ ವಿಮಾನ ಹಾರಾಟ ಸ್ಥಗಿತಗೊಂಡು ಒಟ್ಟಾರೆಯಾಗಿ 6 ದಿನಕ್ಕೆ ಕಳೆದಿದೆ. ಈಗ ಕೇಂದ್ರ ಸರ್ಕಾರದ ಖಡಕ್ ಸೂಚನೆ ಬೆನ್ನಲ್ಲೇ ಈಗ ತಿಂಡಿ, ಕಾಫಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒಟ್ಟಾರೆಯಾಗಿ ನಿನ್ನೆ ಬೆಳಗ್ಗೆ 11 ವಿಮಾನ ಸಂಚಾರ ಆರಂಭವಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಯಾಕೆ ಮತ್ತೆ ಸ್ಥಗಿತಗೊಂಡಿದೆ, ಯಾಕೆಷ್ಟು ಡಿಲೇ ಆಗ್ತಾ ಇದೆ ಅಂತ? ಖಂಡಿತವಾಗ್ಲೂ ನಿರೀಕ್ಷೆ ಏನು, ಒಂದು ಇಂಡಿಗೋ ಸಂಸ್ಥೆ ಒಂದು ವಿಚಾರದಲ್ಲಿ ಹೈರಾಣ ಆಗಿರೋಂತ ಒಂದು ಯಾರು ಪ್ರಯಾಣಿಕರಿದ್ದಾರೆ, ಇವರು ಪ್ರಯಾಣಿಕರ ಒಂದು ಕೂಗು ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟೋ ಅಂತ ನಿಟ್ಟಿನಲ್ಲಿ ಒಂದು ಸುದ್ದಿಗಳು ಪ್ರಸಾರ ಆಗುತ್ತೆ. ಏನು ಒಂದು ಸುದ್ದಿಗಳು ಪ್ರಸಾರ ಆದಂತ ಸಂದರ್ಭದಲ್ಲಿ ಕೂಡ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ಮುಂದೆ ಒಂದು ಮಧ್ಯದಲ್ಲಿ ಮಧ್ಯಪ್ರವೇಶ ಮಾಡುವಂತದ್ದು. ಈಗಾಗಲೇ ಬಹುತೇಕ 165 ಇಂಡಿಗೋ ವಿಮಾನಗಳ ಹಾರಾಟ ಸ್ಥಗಿತಗೊಳಿಸಿರುವಂತದ್ದು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಬಹುತೇಕ ಬೆಂಗಳೂರು ಬೇರೆ ಬೇರೆ ಕಡೆಗಳಿಗೆ 86 ವಿಮಾನಗಳು, ಬೆಂಗಳೂರಿನಿಂದ ಹೊರಗಡೆ ಹೋಗುವಂತ 76 ವಿಮಾನಗಳ ರದ್ದು ಮಾಡಿರುವಂತ ನಿಟ್ಟಿನಲ್ಲಿ ಒಂದು ಆದೇಶ ಆಗಿರುವಂತದ್ದು. ಮತ್ತೆ ಏನು ಒಂದು ಇಂಡಿಗೋ ಸಂಸ್ಥೆಯ ಒಂದು ಕರ್ಮಕಾಂಡ ಇಲ್ಲಿಗೆ ನಿಂತಿಲ್ಲ. ಬೆಳಗ್ಗೆ ಅಷ್ಟೇ ಪ್ರಯಾಣಿಕರು ಒಂದು ಗುಂಪಾಗಿ ಮತ್ತೆ ಬರುವಂತ ನಿಟ್ಟಿನಲ್ಲಿ ಒಂದು ಏರ್ಪೋರ್ಟ್ ನತ್ತು ಧಾವಿಸಿ ಬರ್ತಾ ಇರುವಂತದ್ದು. ಇನ್ನು ಏನು ಈ ಒಂದು ಪ್ರಯಾಣಿಕರಿಗೆ ಒಂದು ಯಾವುದೇ ಅಗತ್ಯ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಕೊರತೆ ಆಗಬಾರ್ದು ಅನ್ನುವಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಒಂದು ತಿಂಡಿ ವ್ಯವಸ್ಥೆ ಕೂಡ ಇಂಡಿಗೋ ಸಂಸ್ಥೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಬಹುತೇಕ ಏನು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಬಂದಂತ ಒಂದು ಪ್ರಯಾಣಿಕರಿಗೆ ಮತ್ತು ಹೊರದೇಶಗಳಿಂದ ಬಂದಂತ ಪ್ರಯಾಣಿಕರಿಗೆ ತಿಂಡಿ, ಊಟ ಮತ್ತೆ ನೀರು ಮತ್ತೆ ಕಾಫಿ ಕೊಡುವಂತ ವ್ಯವಸ್ಥೆ ಕೂಡ ಒಂದು ಕೌಂಟರ್ಗಳ ತೆರೆದಿರುವಂತದ್ದು. ಬಹುತೇಕ ಎಲ್ಲಾ ಆಯಾಮಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಇನ್ನಷ್ಟು ಈಗ ತಾನೇ ಒಂದು ಕಂಟ್ರೋಲ್ಗೆ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ವಿಚಾರದಲ್ಲಿ ಇಂಡಿಗೋ ಸಂಸ್ಥೆ ಇಲ್ಲಿಯ ತನಕ ಕೂಡ ಯಾವುದೇ ಒಂದು ಸ್ಪಷ್ಟ ನಿಲುವು, ಯಾವಾಗಲಿಂದ ಸ್ಟಾರ್ಟ್ ಮಾಡ್ತೀವಿ, ಎದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋಂತ ನಿಲುವು ಕೂಡ ಇಲ್ಲಿ ತನಕ ನೀಡ್ತಿರುವಂತದ್ದು ವಿಪರ್ಯಾಸ ಸರಿ ಅಂತ ಹೇಳ್ಬೋದು ನಿರೀಕ್ಷಾ. ಥ್ಯಾಂಕ್ ಯು ರಾಮು, ನಿಮ್ಮೆಲ್ಲ ಮಾಹಿತಿಗಾಗಿ.